ಕನ್ನಡ ಪರ ಹಾಗೂ ದಲಿತ ಪರ, ಹಿಂದೂ ಪರ ಹಾಗೂ ಕಾರ್ಮಿಕರ ಸಂಘದ ಪರ ಇವತ್ತು ಏನಪ್ಪಾ ಅಂದ್ರೆ ನಾವು ಪ್ರತಿಭಟನೆ ಮಾಡೋ ಉದ್ದೇಶ ಏನಪ್ಪಾ ಅಂತಂದ್ರೆ, ಕಲಬುರಗಿ ಜಿಲ್ಲೆಯ ಕಮಲಾಪುರ ತಾಲೂಕಿನಲ್ಲಿ ಹೋದ ತಿಂಗಳು 29/7 2026 ಇಬ್ಬರು ಸೆಂಟ್ರಿಂಗ್ ಕಾರ್ಮಿಕರ ಬಡ ಕುಟುಂಬ ಏನು ಕಾರ್ಮಿಕರಿದ್ದಾರೆ, ಒಂದು ತಮ್ಮ ಹೊಟ್ಟಿಪಾಡಿಗಾಗಿ ದಿನನಿತ್ಯವಾಗಿ ತಮ್ಮ ಹೊಟ್ಟಿಪಾಡಿಗೆ ಏನಪ್ಪಾ ಅಂದ್ರೆ ಒಂದು ಕೆಲಸಕ್ಕೆ ಒಂದು ಗುತ್ತಿಗೆದಾರನ ಜೊತೆ ಏನಪ್ಪಾ ಅಂದ್ರೆ ಕೆಲಸ ಮಾಡಕ್ ಹೋಗಿರ್ತಾರೆ. ಆದ್ರೆ ಅಲ್ಲಿ ಕೆಲಸ ಮಾಡುವ ಸಂದರ್ಭದಲ್ಲಿ ಆ ಬಿಲ್ಡಿಂಗ್ ಮಾಲೀಕ ಹೇಳ್ತಾನೆ, ಇದು ಏನ್ ಮೇನ್ ವೈರ್ ಇದೆ ಜಸ್ಕಾಮ್ದು, ಆಲ್ರೆಡಿ ನಾನು ಏನಪ್ಪಾ ಅಂದ್ರೆ ಲೈಟ್ ಬಂದ್ ಮಾಡಿದೀನಿ, ನೀವೇನಿದೆ ನಿಮ್ ಕೆಲಸ ಮಾಡ್ರಿ ಅಂತ ಹೇಳಿರ್ತಾನೆ ಅಲ್ಲಿಯ ಬಿಲ್ಡಿಂಗ್ ಮಾಲೀಕ. ಆದ್ರೆ ಈ ಕಾರ್ಮಿಕರು ಏನ್ ಮಾಡ್ತಾರೆ, ಏನೋ ಕೆಲಸ ವೈರ್ ಕರೆಂಟ್ ಬಂದ್ ಆಗಿದೆ, ಏನಪ್ಪಾ ಅಂತಂದ್ರೆ ದಿನನಿತ್ಯವಾಗಿ ಏನ್ ಕೆಲಸ ಮಾಡ್ತಾರೆ, ಆ ಕೆಲಸ ಮಾಡುವ ಸಂದರ್ಭದಲ್ಲಿ ಏನು ಬಿಲ್ಡಿಂಗ್ ಇಂದ ಸುಮಾರು 6 ಫೀಟ್ ಏನಪ್ಪಾ ಸನಿ ಇದೆ ಏನು ಜಸ್ಕಮ್ ವೈರು, ಆ ಶಾರ್ಟ್ ಸರ್ಕ್ಯೂಟ್ ನಿಂದ ಏನಪ್ಪಾ ಅಂದ್ರ ಈಗಾಗಲೇ ಇಮಾಮ್ ಪಟೇಲ್ ಮತ್ತು ದಸ್ತಗಿರಿ ಎಂಬ ಇಬ್ಬರು ಏನಪ್ಪಾ ಅಂದ್ರ ಈ ಬಡ ಕುಟುಂಬ ಕಾರ್ಮಿಕರು ಈಗಾಗಲೇ ಯುನೈಟೆಡ್ ಆಸ್ಪತ್ರೆಯಲ್ಲಿ ಇವತ್ತ ಜೀವ ಹೋಗುವಂತ ಒಂದು ಪರಿಸ್ಥಿತಿಯಲ್ಲಿ ಏನಪ್ಪಾ ಅಂದ್ರೆ ಈಗಾಗಲೇ ಅವರು ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಇವತ್ತು ನೇರವಾಗಿ ನಾವು ಇವತ್ತು ಟೀಕೆ ಮಾಡೋದೇನಪ್ಪಾ ಅಂತಂದ್ರೆ, ಇವತ್ತು ಕಮಲಾಪುರ ತಾಲೂಕಲ್ಲಿ ಇರ್ತಕ್ಕಂಥ ಜಸ್ಕಾಂ ಅಧಿಕಾರಿ ಆಗಿರ್ಬೋದು, ಅಲ್ಲಿಯ ಒಂದು ಪಂಚಾಯತಿ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಪಟ್ಟಣ ಪಂಚಾಯತಿಯ ಅಲ್ಲಿ ಅಧಿಕಾರಿ ಆಗಿರ್ಬೋದು, ಇವರ ನಿರ್ಲಕ್ಷ್ಯದಿಂದ ಏನಪ್ಪಾ ಅಂದ್ರೆ ಇವತ್ತು ನಮ್ಮ ಕಾರ್ಮಿಕರು ಏನಪ್ಪಾ ಅಂದ್ರೆ ಅನಾಹುತ ಒಳಗಾಗಿದ್ದಾರೆ. ಕೂಡಲೇ ಅಲ್ಲಿಯ ಮಾಲೀಕನ ವಿರುದ್ಧ ಈಗಾಗಲೇ ಒಂದು ಪ್ರಕರಣ ದಾಖಲಾಗಿದೆ. ಕೂಡಲೇ ಅಲ್ಲಿಯ ಸಂಬಂಧಪಟ್ಟ ಅಧಿಕಾರಿ ಜಸ್ಕಾಂ ಅಧಿಕಾರಿ ಆಗಿರ್ಬೋದು, ಅಲ್ಲಿಯ ಪಟ್ಟಣ ಪಂಚಾಯತಿ ಅಧಿಕಾರಿಗಳಾಗಿರ್ಬೋದು, ಕೂಡಲೇ ಅವರ ಮೇಲೆ ಪ್ರಕರಣ ದಾಖಲು ಮಾಡಬೇಕು. ಈಗಾಗಲೇ ಆ ಕುಟುಂಬದ ಏನು ಮಕ್ಕಳು ಏನು ಸದಸ್ಯರಿದ್ದಾರೆ, ಈಗಾಗಲೇ 2 ಏನು ಮತ್ತೆ ಇಮಾಮ್ ಪಟೇಲ್ ಆಗಿರ್ಬೋದು, ಇವತ್ತು ದಸ್ತಗಿರಿ ಈಗಾಗಲೇ 2-3 ಮಕ್ಕಳು ಇರೋದ ಕಾರಣಕ್ಕಾಗಿ ಈಗೇನು ನಾವು ದಿನನಿತ್ಯವಾಗಿ ಏನು ಊಟ ಮಾಡ್ತೀವಿ, ಕಾಲ್ನಡಿಗೆಗಳು ನಡಿತೀವಿ, ಅದು ಮೇನ್ ಏನಪ್ಪಾ ಅಂದ್ರ ಅವು ಕಾಲು ಮತ್ತು ಕೈಯನ್ನು ಕಟ್ ಮಾಡುವಂತ ಕೆಲಸ ಈಗಾಗಲೇ ಆಸ್ಪತ್ರೆಯಲ್ಲಿ ಮಾಡಿದ್ದಾರೆ. ಆದ್ರೆ ಇವರು ಇದ್ರು ಕೂಡ ಸತ್ತಾಗೆ. ಅದಕ್ಕೆ ನಾವು ಇವತ್ತು ನೇರವಾಗಿ ಖಂಡಿಸ್ತಾ ಇದೀವಿ. ಈ ಜಸ್ಕಾಂ ಅಧಿಕಾರಿಗಳು ಕೂಡಲೇ ಈ ಕುಟುಂಬಕ್ಕೆ ಏನಪ್ಪಾ ಅಂದ್ರೆ ಪರಿಹಾರ ನೀಡಬೇಕು. ಈಗಾಗಲೇ ಏನಪ್ಪಾ ಅಂದ್ರೆ ಚಿಕಿತ್ಸೆ ಪಡಿತಾ ಇದಾರೆ. ಆ ಕುಟುಂಬ ಚಿಕಿತ್ಸೆ ಏನ್ ಪಡಿತಾ ಇದಾರೆ ಅದು ಏನಪ್ಪಾ ಅಂದ್ರೆ ಸಂಪೂರ್ಣವಾದಂತ ದುಡ್ಡು ಏನಪ್ಪಾ ಅಂದ್ರೆ ಆ ಸರ್ಕಾರದಿಂದ ಏನಪ್ಪಾ ಅಂದ್ರೆ ಬಾರಿಸುವಂತ ಕೆಲಸ ಮಾಡಬೇಕು. ಆ ಕುಟುಂಬಕ್ಕೆ ಏನಪ್ಪಾ ಅಂದ್ರೆ ಇಬ್ಬರು ಕುಟುಂಬಕ್ಕೆ ಏನಪ್ಪಾ ಅಂದ್ರೆ ಒಂದೊಂದು ಏನಪ್ಪಾ ಅಂದ್ರೆ ನಿಮ್ ಜಸ್ಕಾಂ ಇಲಾಖೆಯಲ್ಲಿ ಒಂದು ಡಿ ಗ್ರೂಪ್ ಆದ್ರೂ ಪರವಾಗಿಲ್ಲ, ಅಲ್ಲೇನಪ್ಪಾ ಅಂದ್ರೆ ಅವ್ರಿಗೆ ಏನಪ್ಪಾ ಅಂದ್ರೆ ನೌಕರಿ ತೆಗೆದುಕೊಳ್ಬೇಕು. ಕೂಡಲೇ ಇವತ್ತಿನ ದಿವಸ ಕೂಡಲೇ ಅಲ್ಲಿ ಸಂಬಂಧಪಟ್ಟ ಜಸ್ಕಾಂ ಅಧಿಕಾರಿ ಅಮಾನತ್ ಮಾಡಬೇಕು. ಅಮಾನತ್ ಮಾಡಿ ಆ ಸಂಬಂಧಪಟ್ಟ ಓನರ್ಗೆ ಏನಪ್ಪಾ ಅಂದ್ರೆ ಬಂಧಿಸಬೇಕು. ಬಂಧಿಸ್ಕೇಸ್ ಏನಪ್ಪಾ ಅಂದ್ರೆ ಈ ಕುಟುಂಬಕ್ಕೆ ನ್ಯಾಯ ಕೊಡುವಂತ ಕೆಲಸ ಮಾಡಬೇಕು. ಒಂದು ವೇಳೆ ತಾವೇನಾದ್ರೂ ನ್ಯಾಯ ಕೊಡದೇ ಇದ್ದಲ್ಲಿ ಮುಂಬರ್ತಾ ದಿನದಲ್ಲಿ ನಮ್ಮ ಉಸ್ತುವಾರಿ ಸಚಿವರಾದಂತಹ ಪ್ರಿಯಾಂಕ್ ಖರ್ಗೆ ಅವರಾಗಿರ್ಬೋದು, ಗೃಹ ಮಂತ್ರಿಗಳು ಕಲಬುರಗಿಗೆ ಬಂದ್ರೆ ಈ ದಸ್ತಗಿರಿ ಕುಟುಂಬ ಹಾಗೂ ಏನಪ್ಪಾ ಅಂದ್ರೆ ಇಮಾಮ್ ಸಾಹೇಬ್ ಕುಟುಂಬ ಹಾಗೂ ಎಲ್ಲಾ ನಮ್ಮ ಆತ್ಮೀಯ ಸ್ನೇಹಿತರು ಕೂಡ್ಕೊಂಡು ಏನಪ್ಪಾ ಅಂದ್ರೆ ನ್ಯಾಯ ಕೊಡುವಂತ ಕೆಲಸವನ್ನ ಮಾಡ್ತೀವಿ ಅಂತ ಈ ಸಂದರ್ಭ ಹೇಳಕ್ ಇಷ್ಟಪಡ್ತಾ ಇದ್ದೀನಿ.